ಪಂಚಮಸಾಲಿ ಸಮುದಾಯದಲ್ಲಿ ಪಂಚಪೀಠ ಫೈಟ್ ಜೋರಾಗಿದೆ. ಈಗಾಗಲೇ ರಾಜ್ಯದಲ್ಲಿ 3 ಪೀಠಗಳು ಪಂಚಮಸಾಲಿ ಪೀಠಗಳು ಅಸ್ತಿತ್ವದಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ 2 ಪೀಠಗಳು ತಲೆ ಎತ್ತುತ್ತವಾ ಅನ್ನುವಂತಹ ಪ್ರಮುಖವಾದಂತಹ ಚರ್ಚೆ ನಿನ್ನೆಯಿಂದ ಶುರುವಾಗಿದೆ. ಯಾಕಂದ್ರೆ ನೆನ್ನೆ ಹುಬ್ಬಳ್ಳಿಯಲ್ಲಿ ಆದಂತಹ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್. ಈಗಾಗಲೇ ರಾಜ್ಯದಲ್ಲಿರೋದು 3 ಪೀಠಗಳು. ಮುಂದಿನ ದಿನಗಳಲ್ಲಿ ಮತ್ತೆ 2 ಪೀಠಗಳು ತಲೆ ಎತ್ತುತ್ತಾ ಪಂಚಮಸಾಲಿ ಪೀಠಗಳು 5 ಆಗುತ್ತಾ? ಒಂದೊಂದು ವಿಭಾಗಕ್ಕೆ ಒಂದೊಂದು ಪಂಚಮಸಾಲಿ ಪೀಠ, ಇದರಲ್ಲಿ ಒಂದು ಮಹಿಳಾ ಪೀಠ ಅಸ್ತಿತ್ವಕ್ಕೆ ತರುವಂತಹ ಚಿಂತನೆ ಕೂಡ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸ್ತಾರ? ಹಾಗಾದ್ರೆ ಸ್ವಾಮೀಜಿಯ ನಡೆ ಸರಿಯಾಗಬೇಕು ಅಂತ ಮುಖಂಡರು ಚರ್ಚೆ ಮಾಡಿದ್ದಾರೆ ನೆನೆಯಾದಂಥ ಸಭೆಯಲ್ಲಿ. ಪಂಚಮಸಾಲಿ ನಾಯಕರ ಈ ನಡೆ ನೆನೆಯ ಆ ಒಂದು ಸಭೆ ಬಹಳಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿರೋದು 3 ಪಂಚಮಸಾಲಿ ಪೀಠಗಳು, ಕೂಡಲ ಸಂಗಮ ಪೀಠ ಸೇರಿದಂಗೆ ಮತ್ತೆ 2 ಪೀಠಗಳನ್ನ ಅಸ್ತಿತ್ವಕ್ಕೆ ತರುವಂತಹ ಚಿಂತನೆ ನಡೀತಾ ಇದೆ. ಮುರುಗೇಶ್ ನಿರಾಣಿ, ಪಂಚಮಸಾಲಿ ಸಮುದಾಯದ ಪ್ರಮುಖ ಮುಖಂಡರು ಸೇರಿದಂಗೆ ಅನೇಕ ನಾಯಕರು ನಿನ್ನೆ ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ಮಾಡಿದ್ರು. 5 ಪೀಠ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಈ ಸಮಾಜ ದೊಡ್ಡದಿದೆ, ಅದ್ರ ಸಲ 3 ನಾವೇ ಮಾಡಿದ್ದು, ನಾವೇ ಮುಂದಿದ್ದು, ಇನ್ನೂ 2 ಮಾಡ್ತಾ ಇದೀವಿ. ನಾವು ಒಂದಾಗಿ ಹೋಗ್ಬೇಕು ಅನ್ನೋಂಥ ನಮ್ ಚರ್ಚೆ ಆಗ್ಬೇಕಂತ ನನ್ನ ವಿಚಾರ. ಉಳಿದವ್ರ ಹಂಗಿದೆ ನನಗೇನು ಗೊತ್ತಿಲ್ಲ. 80 ಲಕ್ಷ ಜನ ಇರುವಂತ ಈ ದೊಡ್ಡ ಸಮಾಜ, ಮುರುಗೇಶ್ ನಿರಾಣಿ, ಪ್ರಬಂಧ ಹುಣಸಕಟ್ಟಿ, ನಮ್ಮ ಹಿರಿಯರು ಕೂಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ. ಇದು ಸಮಾಜದ ಕೆಲಸ. ಎಲ್ಲರೂ ಒಗ್ಗಟ್ಟಾಗಿ ಒಂದು 80 ಲಕ್ಷ ಮೀಟಿಂಗ್ ಕರೆಯಕ್ಕಾಗಲ್ಲ. ಅದ್ರ ಸಲಾಗಿ ಪ್ರಮುಖರು ಅನ್ನುವಂಥ +or-100 ಅದಕ್ಕೆ ಒಬ್ಬೊಬ್ಬರು ಪಕ್ಷಾತೀತವಾಗಿ ಮತ್ತು ಎಲ್ಲಾ ವಿಭಾಗಗಳಿಂದನೂ ಸಹಿತ ಕರೆದು ಹೋಲ್ ಡೇ 1 ಡೇ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಬರ್ತೇವೆ. ಇವತ್ತು ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಯಾಕಂದ್ರೆ ಸಮಾಜ ಬಹಳ ದೊಡ್ಡದು. ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು. ನಮ್ಗೆ 2 ಪೀಠ ಇರ್ಬೋದು, ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ, ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಸಮಾಜದ ಗುರುಗಳನ್ನ ಬೇಕಾದಷ್ಟು ಮಾಡೋಣ, ಆದ್ರೆ ಗುರುಗಳು ಕೂಡ ಅವ್ರ ನಡೆಗಳು ಸರಿಯಾಗಿರ್ಬೇಕಲ್ಲ. ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳೋದು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿಗಳು ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತವಾಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಲೈವ್ ನಲ್ಲಿದ್ದಾರೆ. ಶಿವರಾಮ್, ಶ್ರೀಗಳಿಗೆ ಈಗಾಗಲೇ ಕಂಟಕ ಶುರುವಾಗಿದ್ದು ಯಾಕೆ ಅನ್ನುವಂಥ ವಿಚಾರ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಯತ್ನಾಳ್ ಅವರ ಬೆನ್ನಿಗೆ ನಿಂತುಕೊಂಡು ಅನೇಕ ಹೇಳಿಕೆಗಳನ್ನು ಕೊಟ್ಟಿರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು ಪಂಚಮಸಾಲಿ ನಾಯಕರ ಅಥವಾ ಬಿಜೆಪಿ ಮುಖಂಡರ ಪ್ರತಿವಾದ ಆಗಿದೆ. ಈ ನಿಟ್ಟಿನಲ್ಲಿ ನಿನ್ನೆಯಾದಂತಹ ಆ ಒಂದು ಹೈ ವೋಲ್ಟೇಜ್ ಸಭೆ ಬಹಳಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ. ಒಂದು, ಶ್ರೀಗಳ ಶಕ್ತಿಯನ್ನ ಕುಗ್ಗಿಸುವ ನಿಟ್ಟಿನಲ್ಲಿ ಈ ಪಂಚಪೀಠಗಳ ತೀರ್ಮಾನವನ್ನ ಮಾಡಲಾಗಿದೆಯಾ? ಈಗ 3 ಪೀಠಗಳು ಅಸ್ತಿತ್ವದಲ್ಲಿದೆ ರಾಜ್ಯದಲ್ಲಿ. ಬಾಕಿ ಅಂದ್ರೆ ಬರುವಂತಹ ಹೊಸ ಪೀಠಗಳು 2 ಪೀಠಗಳು, ಒಂದು ಮಹಿಳಾ ಪೀಠ ಸೇರಿದಂಗೆ ಆ 2 ಪೀಠಗಳು ಬಂದ್ರೆ ಯಾವ ಭಾಗದಲ್ಲಿ ನಿರ್ಮಾಣ ಮಾಡ್ತಾರೆ? ಅರುಣ್, ಈಗ ಮುಖ್ಯವಾಗಿ ಏನಂದ್ರೆ ಈಗೇನು 3 ಪೀಠಗಳಿದಾವೆ. ಯಾಕಂದ್ರೆ ಮೊದಲು ಒಂದೇ ಪೀಠ ಇತ್ತು, ನಂತರ 3 ಪೀಠಗಳಾಗಿದ್ದಾವೆ. ಆದರೆ 3 ಪೀಠಗಳಿದ್ರೂ ಸಹ ಒಂದಕ್ಕೊಂದು ಕೋಆರ್ಡಿನೇಷನ್ ಇಲ್ಲ. ಮತ್ತೊಂದು ಕಡೆ ಏನಂದರೆ ತಾವೇ ತಮ್ಮದೇ ನಿರ್ಣಯ ತಮ್ಮದೇ ಆದ ರೀತಿಯಲ್ಲಿ, ಅಂದರೆ ಸಮಾಜದ ಕಂಟ್ರೋಲ್ನಲ್ಲಿ ಇಲ್ಲದ ರೀತಿಯಲ್ಲಿ ಈ ಕೆಲವೊಬ್ಬ ಮಠಾಧೀಶರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಪೀಠಗಳೇನೆಂದರೆ ತಮ್ಮ ಸ್ವಂತಕ್ಕೆ ಅನ್ನೋ ರೀತಿಯಲ್ಲೇ ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳೇನು ಯತ್ನಾಳ್ ಪರವಾಗಿ ನಿಂತಿರೋದು ಇತ್ಯಾದಿಗಳನ್ನ ಅವರು ಪ್ರಸ್ತಾಪ ಮಾಡೋ ಮೂಲಕ, ಜೊತೆಗೆ ಇವರು ಏನು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ಗಂಭೀರ ಚಿಂತನೆ ಒಂದು ಕಡೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಈ 3 ಪೀಠಗಳ ಜೊತೆಗೆ ಮತ್ತೆರಡು ಪೀಠಗಳನ್ನ ರಚಿಸುವಂಥ ಒಂದು ಲೆಕ್ಕಾಚಾರ ನಡೆದಿದೆ. ಅಂದರೆ ಈಗ 3 ಪೀಠಗಳಿದ್ದಾವೆ. ಆ 3 ಪೀಠಗಳಿಗೆ ಮೂಗುದಾರ ಬೀಳಬೇಕಂದ್ರೆ ಮತ್ತೆರಡು ಪೀಠ ಅಸ್ತಿತ್ವಕ್ಕೆ ಬರಬೇಕು. ಇಲ್ಲಿ ಒಂದು ಮಹಿಳಾ ಪೀಠನೂ ಸಹ ರಚನೆ ಮಾಡಬೇಕು. ಜೊತೆಗೆ ಏನಂದರೆ ಇಲ್ಲಿ 4 ವಿಭಾಗಗಳಂದರೆ ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು, ಹೀಗೆ 4 ವಿಭಾಗಗಳಿಗೆ 4 ಪೀಠಗಳನ್ನು ರಚನೆ ಮಾಡೋದು. ಅಂದರೆ ಎಲ್ಲೋ ಒಂದು ಕಡೆ ಈಗಿರೋ 3 ಪೀಠಗಳಂದರೆ ಇಡೀ ರಾಜ್ಯಾದ್ಯಂತ ವ್ಯಾಪ್ತಿ ಹೊಂದಿದ್ದಾವೆ.
ಹಾಗಾಗಿ ಏನಂದರೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಎಲ್ಲೆಲ್ಲೋ ಸಂಚಾರ ಮಾಡ್ತಾರೆ, ಏನೇನೋ ಕಾರ್ಯಕ್ರಮಗಳು ಮಾಡ್ತಾರೆ. ಆ ಒಂದು ಏನು ವಿಭಾಗವಾರು ಪೀಠಗಳು ಮಾಡಿದ್ರೆ ಆ ವಿಭಾಗಕ್ಕೆ ಅವ್ರು ಸೀಮಿತ ಆಗ್ತಾರೆ ಅನ್ನೋದು ಒಂದು. ಅಂದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಸ್ವಾಮೀಜಿಗಳು ಯಾರು ಪೀಠಾಧಿಪತಿಗಳಾಗಿರ್ತಾರೆ ಅವ್ರಿಗೆ ಒಂದಷ್ಟು ಒಂದು ವ್ಯಾಪ್ತಿನ ಬೌಂಡ್ರಿನ ಫಿಕ್ಸ್ ಮಾಡೋ ಮೂಲಕ ಅವ್ರಿಗೆ ಕಡಿವಾಣ ಹಾಕೋದು ಒಂದು ಕಡೆ, ಮತ್ತು ಈಗೇನು ಪೀಠಗಳಿದ್ದಾವೆ ಆ ಪೀಠಗಳನ್ನ ಸಮಾಜದ ಕಂಟ್ರೋಲಿಗೆ ತೆಗೆದುಕೊಳ್ಳೋ ಒಂದು ಲೆಕ್ಕಾಚಾರದಲ್ಲಿ ಈಗ ಪಂಚಪೀಠಗಳ ಒಂದು ರಚನೆಯ ಲೆಕ್ಕಾಚಾರ ನಡೆದಿದೆ. ಅದು ಮುಂದಿನ ಸಭೆಯಲ್ಲಿ ಒಂದಷ್ಟು ಒಂದು ಅಂತಿಮ ಒಂದು ಮತ್ತಷ್ಟು ಒಂದು ಸ್ವರೂಪ ಒಂದು ಏನು ಅಂತಿಮ ಸ್ವರೂಪ ಬರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಈಗೇನು ಪಂಚಮಸಾಲಿ ಸಮುದಾಯದಲ್ಲಿ ಪಂಚಪೀಠಗಳದೇ ಒಂದು ದೊಡ್ಡ ಚರ್ಚೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಅರುಣ್, ಎಸ್, ಥ್ಯಾಂಕ್ ಯು ಶಿವರಾಮ ಸುಂಡಿ. ಎಲ್ಲ ಡೀಟೇಲ್ಸ್ಗೆ ನೋಡೋಣ ಏನಾಗುತ್ತೆ ಅನ್ನೋದು. ಮುಸ್ಲಿಂ ಧರ್ಮ ಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ, ಯತ್ನಾಳ ಮಾತಿಗೆ ಸಿಟ್ಟಿಗೆದ್ದ ಮುಸ್ಲಿಂ ಮುಖಂಡರು, ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹತ್ಯೆಗೆ ಸ್ಕೆಚ್. ನಿನ್ನೆ ಆಡಿಯೋ ಆಯಿತು, ಇವತ್ತು ವಿಡಿಯೋ ಬಿಟ್ಟು ಎಚ್ಚರಿಕೆ ನೀಡಲಾಗಿದೆ. ಮುಸ್ಲಿಂ ಧರ್ಮ ಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯ ಗಂಭೀರ ಆರೋಪ. ಯತ್ನಾಳ್ ಮಾತಿಗೆ ಮುಸ್ಲಿಂ ಮುಖಂಡರು ಸಿಟ್ಟಿಗೆದ್ದಿದ್ದಾರೆ. ಈ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು. ಒಬ್ಬನನ್ನ ಬಂಧನ ಮಾಡಲಾಗಿದೆ ಪ್ರಚೋದನೆಯ ಹಿನ್ನೆಲೆಯಲ್ಲಿ. ನಿನ್ನೆ ಆಡಿಯೋ, ಇವತ್ತು ವಿಡಿಯೋ ಬಿಟ್ಟು ಎಚ್ಚರಿಕೆ ನೀಡಲಾಗಿದೆ, ತಲೆ ಕತ್ತರಿಸ್ತೀವಿ ಅಂತ. ವಿಜಯಪುರದ ಸೋಹೆಲ್ ಎಂಬಾತನಿಂದ ಬೆದರಿಕೆಯ ವಿಡಿಯೋ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಪ್ರವಾದಿ ಟಿ ಕಿಶೋರ ತಲೆ ಕತ್ತರಿಸಬೇಕು ಅಂತ ಕರೆ ಕೊಟ್ಟಿದ್ದ ಈ ವ್ಯಕ್ತಿ. ಬಿಜಾಪುರ ಫೌಂಡೇಶನ್ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಡಿಯೋ ಹರಿಬಿಡಲಾಗಿದೆ. ಪ್ರವಾದಿಯನ್ನ ಟಿ ಕಿಶೋರನ್ನ ನಾವು ಸಹಿಸಿಕೊಳ್ಳಬಾರದು, ಎಲ್ಲರೂ ಒಟ್ಟಾಗಿ ಧರ್ಮಕ್ಕಾಗಿ ಹೋರಾಡಲು ಕರೆ. ಆ ವಿಡಿಯೋದಲ್ಲಿ ಈತ ಪ್ರೊವೋಕ್ ಮಾಡಿರೋದು, ಪ್ರಚೋದನೆ ಮಾಡಿರೋದು. ನನ್ನ ಯತ್ನಾಳ್ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮನೆಗೆ ಬೆಂಕಿ ಹಚ್ಚಿ ಅರೆಸ್ಟ್ ಆಗೋಣ, ಇಲ್ಲಾಂದ್ರೆ ಸಾಯಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. बीजापुर का एमएलए बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है. किसी भी हाल पर हमें ये बर्दाश्त नहीं है. हमारी ये गुजारिश है कि इस नापाक सुअर को जल्द से जल्द अरेस्ट किया जाए. हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ. और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है. या रसूल अल्लाह, आप पर हमारी जान कुर्बान है. लब्बैक या रसूल अल्लाह. गुस्ताखी नबी की एक ही सजा, सर तन से जुदा. जो बीजापुर ಇದು ಇವತ್ತು ವೈರಲ್ ಆಗಿರುವಂತಹ ಬೆದರಿಕೆಯ ವಿಡಿಯೋ. ಆದ್ರೆ ನಿನ್ನೆಯೂ ಕೂಡ ಯತ್ನಾಳ್ ವಿರುದ್ಧ ಮಾತನಾಡಿದಂತಹ ಆಡಿಯೋ ವೈರಲ್ ಆಗಿತ್ತು. ಪೈಗಂಬರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಯತ್ನಾಳ್ ಅರೆಸ್ಟ್ ಆಗಬೇಕು ಅಥವಾ ಆತನ ತಲೆ ದೇಹದಿಂದ ಬೇರ್ಪಡಬೇಕು ಅಂತ ಹೇಳಿರುವ ಆಡಿಯೋ ವೈರಲ್ ಆಗಿತ್ತು. ಇದರ ಸತ್ಯಾಸತ್ಯತೆಯನ್ನ ಪೊಲೀಸರು ಪರಿಶೀಲನೆ ಮಾಡಬೇಕಾಗಿದೆ. ವೈರಲ್ ಆಡಿಯೋ ಏನಿದೆ ಕೇಳಿಸ್ಕೊಳ್ಳಿ. 15 तारीख को बीजापुर बंद. और रही बात यत्नाल का फाइनल डे, उन्हें आप के बारे में अनब शनब ऐसे बात करा, उन्हें उसके खिलाफ में 1 लाख लोग जमा हो रहे हैं 15 तारीख को. और सब जना फैसला करें इस बार उसका दी एंड, या उन्हें अरेस्ट होना या सब के सब उसके घर को निकलना. रैली वहाँ सीधा उसके घर को निकल रही है. मेहरबानी कर को 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो. 15 तारीख को अम्बेडकर सर्कल में जमा होना. तो इस बार उसका फाइनल डे है. अब तक उसे हर बार मेमोरेंडम दे रहे थे, तो क्या हुआ तो उन्हें बेल पर छोड़ रहा था, मगर इस बार ऐसा नहीं है. इस बार उसका फाइनल डे, या उन्हें अरेस्ट होना या उसका सर तन से जुदा होना. पूरे मुसलमान मेम्बर पूरे तय हो बैठे. यत्नाल सीधा जहन्नुम में जाना, इंशाल्लाह वहीं पे मिलेंगे. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ನಿನ್ನೆ ಒಂದು ಆಡಿಯೋ, ಇವತ್ತು ಒಂದು ವಿಡಿಯೋ, ಯಾವುದೇ ರೀತಿಯಾದಂಥ ಬೆದರಿಕೆ ಇಲ್ಲದೇನೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್ಟಿಂಗ್ ವಾರ್ನಿಂಗ್ ಮಾಡ್ತಾರೆ ಅಂದರೆ ಯಾವ ಮಟ್ಟಿಗೆ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ನಿನ್ನೆಯ ವೈರಲ್ ಆಡಿಯೋ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇಲ್ಲಿವರೆಗೂ? ಅರುಣ್, ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ರಾಮನವಮಿ ಉತ್ಸವದಲ್ಲಿ ಪೈಗಂಬರರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವಾಚ್ಯವಾಗಿ ಬಳಕೆ ಮಾಡಿದ್ದಾರೆ ಪದ ಅಂತ ಹೇಳಿ ಆರೋಪಿಸಿ ಇಲ್ಲಿ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿರುವುದು. ಅದರ ಮುಂದುವರಿದ ಭಾಗವಾಗಿ ಪತ್ರಿಕಾಗೋಷ್ಠಿ ಮೂಲಕ ಅವರು ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ರು, ಮತ್ತೆ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಮೊನ್ನೆ ಅಷ್ಟೇ ಮುಸ್ಲಿಂ ಮುಖಂಡರು ಆಗ್ರಹ ಮಾಡಿದ್ರು.
ಅದಾದ್ಮೇಲೆ ನಿನ್ನೆ ಒಂದು ಆಡಿಯೋ ವೈರಲ್ ಆಗಿತ್ತು. ಆಡಿಯೋದಲ್ಲಿ 15ನೇ ತಾರೀಕು ಅಂದ್ರೆ ಬರೋ 15ನೇ ತಾರೀಕು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳೋಣ, ಯತ್ನಾಳ್ ಮನೆಗೆ ನುಗ್ಗೋಣ ಅಂತ ಹೇಳಿ ಒಂದು ಪ್ರಚೋದನಕಾರಿ ಹೇಳಿಕೆ ನೀಡುವಂತಹ ಆಡಿಯೋ ವೈರಲ್ ಆಗಿತ್ತು. ಅದಾದ ಬಳಿಕ ಕೆಲವು ಮುಸ್ಲಿಂ ಮುಖಂಡರು ಬಂದು ಈ ಆಡಿಯೋಗೂ ನಮಗೂ ಸಂಬಂಧ ಇಲ್ಲ, ಯತ್ನಾಳ್ ಕಡೆಯವರು ಯಾರೋ ಆಡಿಯೋನ ಬಿಟ್ಟಿರ್ಬೋದು, ಯಾಕಂದ್ರೆ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಮಾಡಿರ್ಬೋದು ಅಂತ ಆರೋಪ ಮಾಡಿದ್ರು. ಆದ್ರೆ ನಮ್ಗೆ ಇದಕ್ಕೆ ಸಂಬಂಧ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು. ಅದಾದ ಬಳಿಕ ಸಂಜೆ ವೇಳೆಗೆ ಮತ್ತೊಂದು ವಿಡಿಯೋ ಬಂದಿರುವಂತದ್ದು. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮುಸ್ಲಿಂ ಯುವಕನೇ ಕಂಡಿರುವಂತದ್ದು. ಬೆಳಿಗ್ಗೆ ಆಡಿಯೋದಲ್ಲಿ ಯಾವ ಆಧಾರದ ಮೇಲೆ ಮುಸ್ಲಿಂ ಯುವಕ ಅಂತ ಹೇಳಿ ಆರೋಪ ಮಾಡ್ತೀರಿ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಸಂಜೆ ವೇಳೆ ಏನು ವಿಡಿಯೋ ಬಿಡುಗಡೆ ಆಗಿದೆ, ಅದರಲ್ಲಿರುವಂತಹ ಯುವಕ ಈಗ ಹೇಳಿಕೆ ನೀಡಿರುವಂತದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಗಿರುತ್ತದೆ. ಒಂದು ಆಡಿಯೋ ಮತ್ತೆ ಒಂದು ವಿಡಿಯೋ ಎರಡರ ಬಗ್ಗೆ ಈಗ ಪೊಲೀಸರು ಜಾಡ ಹಿಡಿದು ತನಿಖೆ ನಡೆಸ್ತಿದ್ದಾರೆ. ಇದು ಯಾರು ಬಿಟ್ಟಿರೋದು ಅಥವಾ ಬೇಕು ಅಂತಲೇ ಮಾಡಿರುವಂತದ್ದು ಅಥವಾ ನಿಜವಾಗ್ಲೂ ಈ ತರ ಥ್ರೆಟ್ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಸಹಿತ ಈಗ ಪೊಲೀಸರು ತನಿಖೆನ ನಡೆಸ್ತಾ ಇರುತ್ತದೆ. ಅರುಣ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ನಿಂದ ಬೆಲೆ ಏರಿಕೆಯ ಸಮರ ನಡೀತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಲೆ ಏರಿಕೆಯ ಹೋರಾಟ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬೆಳಿಗ್ಗೆನೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅನೇಕ ಜೆಡಿಎಸ್ ಶಾಸಕರು ಬಂದಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ಮಾತಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸಿಎಂ ಹಾಗೂ ಡಿಸಿಎಂ ಮೇಲೆ ಕಿಡಿಕಾರಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಳಿ ಜೆಡಿಎಸ್ ಪಕ್ಷದವರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಇದ್ರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ನಡೆ, ಇವತ್ತಿನ ನಡೆ ಏನು ಸರ್? ಆಕ್ಚುಲಿ ಏನು ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ನಿಮ್ಮ ಗುರಿ ಏನಿತ್ತು ಕಾಂಗ್ರೆಸ್ ಸರ್ಕಾರ ಮುಟ್ಟಿಸೋದಕ್ಕೆ? ಈಗ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಹಂತದಲ್ಲೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದಿರ್ಬೋದು, ಜೊತೆಯಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ನೀವು ಈಗ ತಾನೇ ಪ್ರಸ್ತಾವನೆ ಮಾಡ್ತಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅವೆಲ್ಲವೂ ಕೂಡ ಮುನ್ನೆಲೆಗೆ ಮಾಧ್ಯಮದ ಮಿತ್ರರು ನೀವೇ ತೊಗೊಂಡು ಬಂದು ಕೊಟ್ಟಿದ್ದೀರಿ. ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ, ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್. ಸೊ ಒಂದು ಬೆಲೆ ಏರಿಕೆ, ಒಂದು ಈ ವಿಚಾರ ಇರ್ಬೋದು, ಜೊತೆಯಲ್ಲಿ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಇವತ್ತೇನು 33,000 ಕೋಟಿಯಷ್ಟು ಹಣ ಪಾವತಿ ಆಗಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಳಂಬ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ಇವತ್ತು ಬಹುಶಃ ದಾಖಲೆ ಪ್ರಮಾಣ ಮೀರೋಗಿದೆ. ಪರ್ಸೆಂಟೇಜ್ ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇಲ್ಲ ಇವತ್ತು ಕಮಿಷನ್ನಲ್ಲಿ. ಇವತ್ತು ಸಚಿವರ ಮಕ್ಕಳುಗಳು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತೇನೋ ಒಂದು ಆರೋಪ ಬಂದಿದೆ. ಅದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷದವರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರುಗಳು ಮಾತನಾಡಿರ್ತಕ್ಕಂಥದ್ದು. ಯಾವ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತಾರೆ? ಇವತ್ತು ಕಸದ ಮೇಲೆ ಸೆಸ್ ಹಾಕಿದ್ದಾರೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸೆಸ್ ಹಾಕಿದ್ದಾರೆ. ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಅದ್ರ ಮೇಲೆ ಸೆಸ್ ಹಾಕಿದ್ದಾರೆ. ನಾವು ತಗೊಳ್ತಾ ಇರ್ತಕ್ಕಂಥ, ಕುಡಿತಾ ಇರ್ತಕ್ಕಂಥ ಈ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಈ ಗಾಳಿ ಮೇಲೆ ಅದು ಒಂದು ಬಿಟ್ಟಿದ್ದಾರೆ ಅಷ್ಟೇ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬರ್ಬೋದು. ಒಂದು ಇಶ್ಯೂನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಪಾಪ JP ಭವನಕ್ಕೆ, ನಮ್ಮ ಪಕ್ಷದ ಕಚೇರಿಗೆ ಇವತ್ತೇನೋ ಬಾಡಿಗೆಗಳು ಕೊಟ್ಕೊಂಡು ಲಾರಿಗಳು ತರಿಸಿ ಏನೋ ಅಲ್ಲಿ ಕಳಿಸ್ತಾ ಇದ್ದಾರಂತೆ. ದಯಮಾಡಿ ಆ ಶ್ರಮ ನೀವು ತಗೊಳಕ್ ಹೋಗಬೇಡಿ. ನಾವೇ ಒಂದು ಒಳ್ಳೆ ಲಾರಿ ಇವ್ರಿಗೋಸ್ಕರ ತರಿಸಿ ಫ್ಲಾಗ್ ಆಫ್ ಮಾಡಿ ನಮ್ಮ ಪಾರ್ಟಿ ಆಫೀಸಿಂದ KPCC ಕಚೇರಿಗೊಂದು, ಮುಖ್ಯಮಂತ್ರಿಗಳ ಕಚೇರಿಗೊಂದು, ಉಪಮುಖ್ಯಮಂತ್ರಿಗಳ ಮನೆಗೊಂದು ಕಳಿಸ್ಕೊಡ್ತೀವಿ. ಈ ಲಾರಿ ಇವತ್ತು ನಮ್ಮ JP ಭವನಕ್ಕೆ ಕಳಿಸೋದ್ ಬದಲು ಇಲ್ಲೆಲ್ಲ ರಾಶಿ ಕಸ ಬಿದ್ದಿದೆ ಬೆಂಗಳೂರು ನಗರದಲ್ಲಿ, ಅದನ್ನ ಎತ್ಕೊಂಡು KPCC ಕಚೇರಿಲಿ ಡಂಪ್ ಮಾಡಕ್ಕೆ ಹೇಳಿ ಕಸನ. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಬೇಸಿಗೆ ರಜೆ ಅಂತ ಗೋವಾ ಟ್ರಿಪ್ಗೆ ಏನಾದ್ರೂ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ತಪ್ಪದೆ ಈ ಸ್ಟೋರಿ ನೋಡಿ. ಗೋವಾಗೆ ಹೋಗುವ ಮುನ್ನ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಪ್ಲಾನ್ ಮಾಡಿದಂಥವರು ಸ್ವಲ್ಪ ಯಾಮಾರಿದ್ರೂ ಕೂಡ ನೀವು ಜೈಲು ಪಾಲಾಗೋದು ಗ್ಯಾರಂಟಿ. ಹಾಗಾದ್ರೆ ಯಾಕೆ ಗೋವಾ ಸರ್ಕಾರ ಪ್ರವಾಸಿಗರಿಗೆ ಯಾವ ರೀತಿಯಾಗಿ ಶಾಕ್ ಕೊಡ್ತಾ ಇದೆ, ಯಾವ ಕಾರಣಕ್ಕಾಗಿ ಶಾಕ್ ಕೊಡ್ತಾ ಇದೆ? ಗೋವಾ ರಾಜ್ಯದ ರಸ್ತೆ ಬದಿಯಲ್ಲಿ ಅಡುಗೆ ಮಾಡಂಗಿಲ್ಲ. ಪ್ರವಾಸಿಗರು ವಾಹನಗಳಲ್ಲಿ ಸ್ಟವ್ ಸಿಲಿಂಡರ್ ತೆಗೆದುಕೊಂಡು ಹೋಗಂಗಿಲ್ಲ. ವಾಹನದಲ್ಲಿ ರಸ್ತೆ ಬದಿಗಳಲ್ಲಿ ಎಲ್ಲೆಂದರಲ್ಲಿ ವಾಹನವನ್ನು ನಿಲ್ಲಿಸಿ ಅಡುಗೆ ಮಾಡುವಂತಿಲ್ಲ ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶ ಗೋವಾ ಸರ್ಕಾರದಿಂದ. ಹಾಗೇನಾದ್ರೂ ಮಾಡಿದ್ರೆ ಪ್ರವಾಸಿಗರ ಬಂಧನ ಆಗುತ್ತೆ. ಬಹಳ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ವಾಹನವನ್ನು ಕೂಡ ಸೀಸ್ ಮಾಡುತ್ತೆ ಗೋವಾ ಸರ್ಕಾರ. ಇದು ಗೋವಾ ಸರ್ಕಾರದಿಂದ ಹೊಸ ಆದೇಶ ಜಾರಿಯಾಗ್ತಾ ಇರೋದು. ಸ್ವಚ್ಛತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪ್ರವಾಸಿಗರ ಸ್ವಾತಂತ್ರ್ಯಕ್ಕೆ ಕೊಕ್ಕೆ ಹಾಕಲಾಗ್ತಾ ಇದೆ. ಸ್ಟವ್ ಸಿಲಿಂಡರ್ ಸಾಗಿಸಿದ್ರೆ ಚೆಕ್ ಪೋಸ್ಟ್ಗಳಲ್ಲೇ ಅದನ್ನ ಸೀಸ್ ಮಾಡಲಾಗುತ್ತೆ. ಅಂದ್ರೆ
ರಾಜ್ಯದ ಎಂಟ್ರೆನ್ಸ್ನಲ್ಲಿನೇ ಚೆಕ್ ಪೋಸ್ಟ್ ಅಲ್ಲಿ ಅದನ್ನ ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಸಿಕ್ಕರೆ ಅಲ್ಲಿ ಸೀಸ್ ಮಾಡಲಾಗುತ್ತೆ. ಜೊತೆಗೆ ಗಾಡಿಯನ್ನು ಕೂಡ ಸೀಸ್ ಮಾಡ್ತಾರೆ. ಗೋವಾ ರಾಜ್ಯದ ಆಹಾರ ಪದ್ಧತಿಗೆ ಹೊಂದಿಕೊಳ್ಳದವರು ರಸ್ತೆ ಬದಿಯಲ್ಲಿ ಅಡುಗೆ ಮಾಡಿಕೊಳ್ತಾ ಇದ್ರು. ಎಸ್, ನಾನ್ ವೆಜ್ ತಿಂದೇ ಇರುವಂಥವರು, ಅಲ್ಲಿ ಊಟ ಸೇರದೇ ಇರುವಂಥವರು, ಇಲ್ಲಿಂದ ಹೋದಂಥವರು ತಮಗೆ ಬೇಕಾದಂಥ ಅಡುಗೆಯನ್ನು ಮಾಡಿಕೊಳ್ತಾ ಇದ್ರು. ಬಟ್ ಇನ್ಮೇಲೆ ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. बॉर्डरीच्या वयल्यान ह्यान फुडें जे ट्युरिस्ट स्टोव आनी गॅस शेगड्यो घेवन येता ते बंद जातले. तेंचो स्टोव आनी गॅस शेगडी थंयसर सीज करतले. अननेसेसरी असले जे ट्युरिस्ट येवन बिचाचेर आनी रोड लायनींगचेर रांदून जेवतात आनी ते सगळे घाण करतात, तेंची प्रॉपर्टी सीज करतले सांगला वेना. म्हणजे तेंची स्टोव गॅस शेगडी ही बॉर्डरीचेरूच सीज करतले, परत आनीक दिवचे ना. तांकां फायन मारून बीन दिवपाचो प्रकार नाच. त्या ती थंयसर चलन भरले ती परत मेळटली बीन ना. त्या ती गोंयांत येवपी ट्युरिस्टांनी ह्यान फुडें अलर्ट रावचे. गॅस शेगडी आनी स्टोव घेवन गोंयांत येवचो न्हू. ಗೋವಾ ರಾಜ್ಯದ ಮುಖ್ಯಮಂತ್ರಿ ಆದಂಥ ಶ್ರೀಯುತ ಪ್ರಮೋದ್ ಸಾವಂತ್ ಅವರು ಒಂದು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಮಾಧ್ಯಮದ ಮುಖಾಂತರ ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ. ಅವರ ಹೇಳಿಕೆ ಏನು ಅಂತ ಹೇಳಿದರೆ, ಈ ಗೋವಾ ರಾಜ್ಯಕ್ಕೆ ಯಾರು ಬರ್ತಾರೆ ಹೊರ ರಾಜ್ಯದಿಂದ ಟೂರಿಸ್ಟು ಮತ್ತು ಬಸ್ಸು ಟೆಂಪೋಗಳಲ್ಲಿ ಬರ್ತಾರೆ, ಟ್ಯಾಕ್ಸಿಗಳಲ್ಲಿ ಬರ್ತಾರೆ, ಬರುವಂಥವರು ಇಲ್ಲಿ ಯಾವುದೇ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥ ಒಂದು ಏನು ಪದ್ಧತಿ ಏನಿದೆ ಅವ್ರದ್ದು ಅದನ್ನು ನಿರ್ಬಂಧ ಮಾಡಿದ್ದಾರೆ. ಹೀಗಾಗಿ ಆಹಾರದಲ್ಲಿ ವಿಭಿನ್ನತೆ ಇದೆ. ಅಲ್ಲಿ ಹೋದರೆ ನಮಗೆ ಗೋವಾದವರ ಒಂದು ಆಹಾರ ಪದ್ಧತಿಗೆ ಹೊಂದ್ಕೊಂಡಿರ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಐಷಾರಾಮಿ ಹೋಟೆಲಿಗೆ ಹೋಗಬೇಕು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಲೈವ್ ನಲ್ಲಿ ಇದ್ದಾರೆ. ದರ್ಶನ್ ನಾಯಕ್, ಸ್ವಚ್ಛತೆ ದೃಷ್ಟಿಯಿಂದ ಗೋವಾ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಓಕೆ, ಬಟ್ ಇದರಿಂದ ಒಂದಿಷ್ಟು ಸಹಜವಾದಂತಹ ಸಮಸ್ಯೆಗಳು ಉದ್ಭವ ಆಗತ್ತೆ. ಯಾಕಂದ್ರೆ ಇಲ್ಲಿಂದ ಹೋದಂಥವರು ಅಲ್ಲಿನ ಫುಡ್ಗೆ ಅಡ್ಜಸ್ಟ್ ಆಗೋದಿಲ್ಲ, ಅಲ್ಲಿನ ಊಟ ಸೇರೋದಿಲ್ಲ, ಎಲ್ಲೆಂದರಲ್ಲಿ ಊಟ ಸಿಗೋದಿಲ್ಲ ಪ್ರಮುಖವಾಗಿ. ಆಮೇಲೆ ನಾನ್ ವೆಜ್ ಸಿಕ್ಕರೆ ಇಲ್ಲಿಂದ ಹೋದಂಥವರು ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಅವರು ಬೇಕಾದಂಥ ಅಡುಗೆಯನ್ನು ಮಾಡಿಕೊಳ್ತಾ ಇದ್ರು. ಈ ಸಮಸ್ಯೆಗೆ ಪರಿಹಾರ ಹೆಂಗೆ? ಅರುಣ್, ಈಗಾಗಲೇ ಗೋವಾ ಸರ್ಕಾರ ಸ್ವಚ್ಛತೆಯ ಒಂದು ಆಧಾರದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗೋವಾ ರಾಜ್ಯದ ರಸ್ತೆ ಬದಿಯಲ್ಲಿ ಅಡುಗೆ ಊಟ ಮಾಡುವುದಾಗಿರ್ಬೋದು, ಅದೇ ರೀತಿ ಪಾರ್ಸಲ್ ತಂದು ಊಟ ಮಾಡಬಹುದಾಗಿರ್ಬೋದು, ಹಾಗೆ ಗೋವಾ ರಾಜ್ಯದ ಕಡಲ ತೀರದ ಆಯಕಟ್ಟಿನ ಜಾಗದಲ್ಲಿ ಅಡುಗೆ ಮಾಡಿ ಊಟ ಮಾಡುವುದನ್ನ ಸಂಪೂರ್ಣವಾಗಿ ನಿಷೇಧಿಸಿರುವಂತದ್ದು. ಈ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈ ಬಹುತೇಕ ಕರ್ನಾಟಕ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಗೋವಾ ಪ್ರವಾಸಕ್ಕೆ ಹೋಗ್ತಾರೆ. ಈ ಪ್ರವಾಸಿಗರು ಈಗ ಒಮ್ಮೆ ಯೋಚನೆ ಮಾಡಿ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿನ ಗೋವಾ ರಾಜ್ಯದ ಆಹಾರ ಪದ್ಧತಿಗೆ ಹೊಂದಿಕೊಳ್ಳದಂತ ಅದೆಷ್ಟೋ ಪ್ರವಾಸಿಗರು ರಸ್ತೆ ಬದಿಯಲ್ಲಿ ಆಗ್ಲಿ ಬೇರೆ ಬೇರೆ ಕಡೆ ಹೋಗಿ ತಮಗೆ ಬೇಕಾದಂತ ಆಹಾರವನ್ನ ಸಿದ್ಧಪಡಿಸಿ ಊಟವನ್ನ ಮಾಡ್ತಾ ಇದ್ರು. ಆದ್ರೆ ಇನ್ಮೇಲೆ ಈ ರೀತಿ ಮಾಡುವುದನ್ನ ನಿಷೇಧಿಸಲಾಗಿದೆ. ಗೋವಾ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗೋವಾ ಸರ್ಕಾರದ ಅಂದ್ರೆ ಗೋವಾ ಪ್ರವಾಸೋದ್ಯಮದ ಮೇಲೆ ಇದು ನೇರವಾದಂತ ಒಂದು ಪರಿಣಾಮವನ್ನ ಬೀರಲಿದೆ. ಯಾಕೆಂದ್ರೆ ಈಗ ಬರುವಂತ ಪ್ರವಾಸಿಗರು ದುಬಾರಿ ಆದಂತ ಒಂದು ವ್ಯವಸ್ಥೆಗೆ ಹೊಂದಿಕೊಳ್ಳಲು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ತಮಗೆ ಬೇಕಾದಂತ ಆಹಾರವನ್ನ ತಾವೇ ಸಿದ್ಧಪಡಿಸಿ ಊಟ ಮಾಡ್ಕೊತಿದ್ರು. ಆದ್ರೆ ಈಗ ಈ ಬೇಸಿಗೆ ರಜೆಯಲ್ಲಿ ಗೋವಾ ಹೋಗ್ಬೇಕು ಅಂದ್ರೆ ಒಮ್ಮೆ ಯೋಚನೆ ಮಾಡಿ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಜನರು ಹೋಗುವಂತವರು ಈಗ ಒಮ್ಮೆ ಗೋವಾ ಹೋದ್ರೆ ಹೆಂಗೆ ಎನ್ನುವಂತ ಬಗ್ಗೆ ಯೋಚನೆ ಮಾಡಿ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಈಗ ಒಂದು 5-6 ದಿನಗಳಾಯ್ತು ಈ ಆದೇಶವನ್ನ ಹೊರಡಿಸಿ. ಈ ಹಿನ್ನೆಲೆಯಲ್ಲಿ ಗೋವಾ ಹೋಗುವಂತ ಪ್ರವಾಸಿಗರ ಸಂಖ್ಯೆ ಈಗಾಗಲೇ ಕಡಿಮೆ ಆಗಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಅದ್ರ ಜೊತೆಗೆ ಕಾರವಾರದ ರಸ್ತೆ ಬದಿಯಲ್ಲಿ ಸಾಕಷ್ಟು ಪ್ರವಾಸಿಗರು ಅಡುಗೆ ಮಾಡಿ ಊಟ ಮಾಡ್ತಿರುವಂತ ಒಂದು ದೃಶ್ಯಾವಳಿಯು ಸಹಿತ ಈಗ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಗೋವಾ ಸರ್ಕಾರ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಹೇಳ್ಕೊಂಡಿದ್ಯಾ ಎನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಒಂದು ಅಭಿಪ್ರಾಯ ಕೂಡ ಕೇಳ್ಬರ್ತಾ ಇರುವಂತದ್ದು. ಆದ್ರೆ ಇದನ್ನೆಲ್ಲ ಮೀರಿ ಅದೆಲ್ಲೋ ಹೋದ್ರು ಅಂದ್ರೆ ಅವರ ಮೇಲೆ ಕಾನೂನು ಕ್ರಮ ಜರುವುದರಲ್ಲಿ ಎರಡು ಮಾತಿಲ್ಲ ಅರುಣ್. ಓಕೆ, ನೋಡೋಣ ಅಲ್ಲಿನ ಸರ್ಕಾರದಿಂದ ಈ ನಿರ್ಧಾರ ಏನಾದ್ರೂ ಚೇಂಜ್ ಆಗುತ್ತಾ ಅನ್ನೋದನ್ನ. ಥ್ಯಾಂಕ್ ಯು ದರ್ಶನ, ಎಲ್ಲ ಡೀಟೇಲ್ಸ್ಗೆ. ಬರೋಬ್ಬರಿ 5 ವರ್ಷಗಳ ನರಳಾಟಕ್ಕೆ ಒಂದೇ ದಿನದಲ್ಲಿ ಪರಿಹಾರ ಸಿಕ್ಕಿದೆ. 30 ಹಳ್ಳಿಗಳ ಜನರಿಗೆ ಆರೋಗ್ಯ ಭಾಗ್ಯ ಸಿಗ್ತಾ ಇದೆ. ಇದು ನಮ್ಮೂರಲ್ಲಿ ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಳೆದ 5 ವರ್ಷಗಳ ನಿರಂತರ ನೆರಳಾಟಕ್ಕೆ ಕೊನೆಗೂ ಮುಕ್ತಿ. ಬರೋಬ್ಬರಿ 30 ಹಳ್ಳಿಗಳ ಜನರಿಗೆ ಆರೋಗ್ಯ ಭಾಗ್ಯವನ್ನು ಒದಗಿಸಿರೋದು ನ್ಯೂಸ್ 18 ಕನ್ನಡ. ಇದು ನಮ್ಮೂರಲ್ಲಿ ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಕೊಪ್ಪಳದ ಹನುಮಸಾಗರದಲ್ಲಿ ನಿರ್ಮಾಣ ಆಗಿದ್ದಂಥ ಆಸ್ಪತ್ರೆ ನೋಡಿ. ಆಸ್ಪತ್ರೆ ಉದ್ಘಾಟನೆಯಾಗಿ
5 ವರ್ಷ ಆದರೂ ಕೂಡ ಸಿಬ್ಬಂದಿ ಇಲ್ಲ, ಡಾಕ್ಟರ್ ಇಲ್ಲ. ಈ ಬಗ್ಗೆ ನಿನ್ನೆ ತಾನೇ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಈ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇದೇ ತಿಂಗಳಲ್ಲಿ ಈ ಆಸ್ಪತ್ರೆಗೆ ವೈದ್ಯರು ಸಿಬ್ಬಂದಿಗಳನ್ನು ನೇಮಕ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ನಮ್ಮೂರಲ್ಲಿ ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಬರೋಬ್ಬರಿ 30 ಗ್ರಾಮಗಳ ಜನರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. 30 ಗ್ರಾಮದ ಜನ ಆರೋಗ್ಯ ಸೇವೆ ಸಿಗದೇನೆ ಅನೇಕ ಸಮಸ್ಯೆಗಳನ್ನ ಈ ಗ್ರಾಮದ ಜನತೆ ಅನುಭವಿಸ್ತಾ ಇದೆ. ನ್ಯೂಸ್ 18 ವರದಿಯಿಂದ 30 ಗ್ರಾಮಗಳಿಗೆ ಈಗ ಆರೋಗ್ಯ ಭಾಗ್ಯ ದಕ್ಕುವಂತಹ ಒಂದು ಶುಭ ಗಳಿಗೆ ಬಂದಿದೆ. ಕರ್ನಾಟಕದ ಸಾಕಷ್ಟು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿದ್ರು. ಅದೇ ಸಮಯದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಹನುಮಸಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಈಗಾಗಲೇ ಮೇಲ್ದರ್ಜೆಗೆ ಏರಿಸಿದಾಗಿದೆ. ಸ್ಯಾಂಕ್ಷನ್ ಪೋಸ್ಟ್ ಕೊಟ್ಟಿದ್ದಾರೆ. ಅದೇ ಸ್ಯಾಂಕ್ಷನ್ ಪೋಸ್ಟ್ ಕೊಟ್ಟಿದ್ದಾರೆ ಈಗಾಗಲೇ. 11 ಈಗಾಗಲೇ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ವೈದ್ಯರ ಕೊರತೆ ಇದೆ, ಅಲ್ಲಿ ಫಿಸಿಷಿಯನ್ ಪೋಸ್ಟ್ ಬೇಕು, ಹೋದಂತ ಸ್ಪೆಷಲಿಸ್ಟ್ ಪೋಸ್ಟ್ಗಳನ್ನು ಸ್ತ್ರೀರೋಗ ತಜ್ಞರು ಇರ್ಬೋದು, ಅರವಳಿಕೆ ತಜ್ಞರು ಇರ್ಬೋದು, ಬಂದ ತಕ್ಷಣ ಅವರಿಗೆ ಆದೇಶ ಕೊಡ್ತೀವಿ ತಜ್ಞ ವೈದ್ಯರಿಗೆ. ಇಷ್ಟು ಬೇಗ ಆಗುತ್ತೆ. ಇವತ್ತೇ ಬಂದ್ರೆ ಇವತ್ತೇ ಆದೇಶ. ಉತ್ತರ ಕರ್ನಾಟಕದ ಸಾಕಷ್ಟು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿದ್ರು. ಅದೇ ಸಮಯದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 30 ಹಾಸಿಗೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿತ್ತು. 2022ರಲ್ಲಿ ಉದ್ಘಾಟನೆಗೊಂಡ ಆಸ್ಪತ್ರೆಗೆ ಸಿಬ್ಬಂದಿ ಮತ್ತು ವೈದ್ಯಾಧಿಕಾರಿಗಳ ನೇಮಕವೇ ಆಗಿರಲಿಲ್ಲ. ಸಂಪೂರ್ಣವಾಗಿ ಪಾಳು ಬಿದ್ದಂತಹ ಬಿಲ್ಡಿಂಗ್ ಅನ್ನ ವರದಿ ಮಾಡಿದ ನ್ಯೂಸ್ 18 ಚಾನೆಲ್ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಿಎಚ್ಒ ಇವತ್ತು ಹೇಳಿಕೆ ನೀಡಿದ್ದಾರೆ. ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ನೇಮಿಸುವುದಾಗಿ ಹೇಳಿದ್ದಾರೆ. ಸರ್ಕಾರದ ಗಮನ ಸೆಳೆದ ಮತ್ತು ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಲೈವ್ ನಲ್ಲಿದ್ದಾರೆ. ಶರಣಪ್ಪ, ಕಳೆದ 5 ವರ್ಷಗಳಿಂದ ಇಲ್ಲಿನ ಅಧಿಕಾರಿಗಳು ನಿದ್ರೆಯಲ್ಲಿದ್ರು, ಗಾಢ ನಿದ್ರೆಯಲ್ಲಿ. ಕೊನೆಗೂ ಕೂಡ ಅವರನ್ನ ಎಬ್ಬಿಸುವಂತ ಕೆಲಸ ನಾವು ಮಾಡಿದ್ದೀವಿ, ಆ ಸಂತೃಪ್ತಿ ನಮಗಿದೆ. ಈ ಒಂದು ಜ್ವಲಂತ ಸಮಸ್ಯೆಗೆ ಮುಕ್ತಿ ಕೊಟ್ಟಿವಿ ಎನ್ನುವಂತಹ ಆತ್ಮ ಸಂತೃಪ್ತಿ. ಈ ಬಗ್ಗೆ ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ? ಏನು ಅರುಣ ಅಂದ್ರೆ ಕೊಪ್ಪಳ ಜಿಲ್ಲೆಯ ಹನುಮಸಾಗರ ಇದು ಒಂದು ಹೋಬಳಿ ಕೇಂದ್ರ ಮತ್ತು ಸುಮಾರು 25,000 ಜನಸಂಖ್ಯೆ ಇರುವಂತ ಒಂದು ದೊಡ್ಡ ನಗರ. ಜೊತೆಗೆ ಇಲ್ಲಿ ಸುತ್ತಲೂ ಒಂದು 15, 20, 30 ಹಳ್ಳಿಗಳು ಇದೇ ಹನುಮಸಾಗರಕ್ಕೆ ಸಂಪರ್ಕ ಇವೆ ಮತ್ತು ಇಲ್ಲಿ ಹತ್ತಿರದಲ್ಲಿ ಇರುವಂತಹ ಸಮುದಾಯ ಆರೋಗ್ಯ ಕೇಂದ್ರ. ಇದನ್ನ ಕಳೆದ 5 ವರ್ಷಗಳಿಂದಲೇ ಏನು KKRDBಯ 1.8 ಕೋಟಿ ರೂಪಾಯಿಯಲ್ಲಿ ಒಂದು NHM ಸ್ಕೀಮ್ ಅಡಿಯಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಿಸಿದ್ರು. ಆದ್ರೆ ಅಲ್ಲಿ ಸಿಬ್ಬಂದಿ ಕೊರತೆಗೆ ಇತ್ತು. ಜೊತೆಗೆ ಅದನ್ನ ಮೇಲೆದ್ದಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ಲಿಲ್ಲ. ಜೊತೆಗೆ ಸರ್ಕಾರ ಅದನ್ನ ಆದೇಶವನ್ನು ಮಾಡದೇ ಇರುವಂತ ಕಾರಣಕ್ಕಾಗಿ ಅಲ್ಲಿ ಸಿಬ್ಬಂದಿಗಳ ನೇಮಕ ಆಗಿಲ್ಲ. ಜೊತೆಗೆ ಸುಮಾರು 5 ಜನ ಏನು ತಜ್ಞ ವೈದ್ಯರು ಬರಬೇಕು, ಅವರು ಯಾವುದು ಬರಲಿಲ್ಲ. ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಹ ಒಂದಿಷ್ಟು ಸಮಸ್ಯೆ ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಬೇಕು ಅನ್ನುವಂತ ಒತ್ತಾಯಕ್ಕೆ ಸರ್ಕಾರ ಸ್ಪಂದಿಸಿ ಕಟ್ಟಡ ನಿರ್ಮಿಸುತ್ತೆ ಹೊರತು ಇಲ್ಲಿ ಸಿಬ್ಬಂದಿಯನ್ನ ನೇಮಕ ಮಾಡಲಿಲ್ಲ. ಈ ಕುರಿತು ಏನು ನಿನ್ನೆ ದಿನ ನ್ಯೂಸ್ 18ನ ನಮ್ಮೂರಿನಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಬಂತು. ಕಾರ್ಯಕ್ರಮ ಆದ ತಕ್ಷಣ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಒಂದು ಸ್ಪಷ್ಟನೆ ನೀಡಿದ್ರು. ಈ ತಕ್ಷಣದಿಂದಲೇ ಏನು ಮಾರ್ಚ್ ಅಂತ್ಯಕ್ಕೆ ಈಗಾಗಲೇ ನಾವು ಕಾಲ್ಫಾರ್ಮ್ ಮಾಡಿದ್ದು ಅವಧಿ ಮುಗಿದಿದೆ. ಈ ತಕ್ಷಣಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ನೇಮಕ ಮಾಡ್ತೀವಿ. ನೇಮಕ ಮಾಡಿದ ತಕ್ಷಣ ಅಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡ್ತೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ. ಈ ಕುರಿತು ಏನು ಕಳೆದ 5 ವರ್ಷಗಳಿಂದಲೂ ಸಹ ಇಲ್ಲಿ ಏನು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಇವತ್ತು ನ್ಯೂಸ್ 18 ಧ್ವನಿಯಾಗಿರುವ ಕಾರಣಕ್ಕಾಗಿ ಅಲ್ಲಿಯ ಜನರು ಸಹ ಈ ನ್ಯೂಸ್ 18ನ ವರದಿಗೆ ಮತ್ತು ನ್ಯೂಸ್ 18ನ ಸಾಮಾಜಿಕ ಕಳಕಳಿಗೆ ಒಂದಿಷ್ಟು ಧನ್ಯವಾದಗಳು ಹೇಳ್ತಾ ಇದ್ರೆ. ಜೊತೆಗೆ ಈಗೇನು ಇರುವಂತ ಭರವಸೆ ಏನಿದೆ, ಈ ಭರವಸೆ ಈ ತಿಂಗಳಲ್ಲಿ ಅಥವಾ ಇನ್ನೊಂದು 2 ತಿಂಗಳಲ್ಲಿ ಸಂಪೂರ್ಣವಾಗಿ ಈಡೇರುತ್ತೆ ಮತ್ತು ಈ ಆಸ್ಪತ್ರೆ ಏನು 30 ಬೆಡ್ ಆಸ್ಪತ್ರೆ ಆರಂಭವಾಗ್ತಿದೆ ಅನ್ನುವಂತ ಆಶಾಭಾವನೆಯನ್ನು ಹೊಂದಿದ್ದಾರೆ. ಒಂದ್ ವೇಳೆ ಅಧಿಕಾರಿಗಳು ಈ ಮಾತಿಗೆ ತಪ್ಪಿದ್ರು ಸಹ ಮತ್ತೆ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಭರವಸೆನ ಏನು ಮಾತನ್ನ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಂದ್ರೆ ಒಂದು ಜ್ವಲಂತ ಸಮಸ್ಯೆಯಾಗಿರುವಂತ ಈ ಗ್ರಾಮಕ್ಕೆ ಮತ್ತು ಈ ಸುತ್ತಲ ಪ್ರದೇಶಕ್ಕೆ ಅನುಕೂಲವಾಗುವಂತ ಆಸ್ಪತ್ರೆಗೆ ನ್ಯೂಸ್ 18 ಒಂದು ಧ್ವನಿಯಾಗಿದೆ. ಈ ಧ್ವನಿಗೆ ನಾವೆಲ್ಲರೂ ಧನ್ಯವಾದ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅರುಣ್. ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ಗೆ. ವಾಹನ ಸವಾರರ ಬಲಿಗಾಗಿ ಇಲ್ಲಿನ ಅಂಡರ್ ಪಾಸ್ ರಸ್ತೆ ಕಾಯುತ್ತಾ ಇದೆ. ಬೆಂಗಳೂರಿನ ರಾಜೀವ್ ಗಾಂಧಿ ಅಷ್ಟಪಥ ಅಂಡರ್ ಪಾಸ್ ಈ ಅವ್ಯವಸ್ಥೆಗೆ ಸಾಕ್ಷಿಯಾಗಿರುತ್ತೆ. ಅಂಡರ್ ಪಾಸ್ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿ ಯಾವ ರೀತಿಯಾದಂಥ ಸಮಸ್ಯೆ ಅಲ್ಲಿದೆ ಅಂತ.
ಪ್ರತಿನಿತ್ಯ ಜನ ಹೇಗೆ ಅನುಭವಿಸ್ತಾ ಇದ್ದಾರೆ ನರಕವನ್ನ ಅಂತ. 1 ವರ್ಷದ ಹಿಂದೆ ಸಂಚಾರಕ್ಕೆ ಮುಕ್ತವಾಗಿದ್ದಂಥ ರಸ್ತೆ ಕೇವಲ 1 ವರ್ಷ ಆಯಿತು. ಅಲ್ಲಿ ಹಾಕಿದ್ದಂಥ ಕಬ್ಬಿಣದ ಸರಳುಗಳು ಕಿತ್ತು ಬಂದು ಅಪಾಯಕ್ಕೆ ಆಹ್ವಾನ ಕೊಟ್ಟಿವೆ. ಮೋರಿಯಲ್ಲಿ ಕಸ ಕಡ್ಡಿ ತುಂಬಿ ರಸ್ತೆ ಮೇಲೆ ಚರಂಡಿ ನೀರು ಹರಿತಾ ಇದೆ. ಈಗಾಗಲೇ ನಗರದಲ್ಲಿ ಮಳೆಯ ಮುನ್ಸೂಚನೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಇಲ್ಲ. ಅಪಾಯಕ್ಕೂ ಮುನ್ನ ಬಿಬಿಎಂಪಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಬಟ್ ಅದಾಗ್ತಾ ಇಲ್ಲ. ಬೇಜವಾಬ್ದಾರಿ ಪಾಲಿಕೆಯ ವಿರುದ್ಧ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 3-4 ದಿನ ಅತಿ ದೊಡ್ಡ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ. ಆದರೆ ಬಿಬಿಎಂಪಿ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದ್ ಸಣ್ಣ ಮಳೆ ಬಂತಂದ್ರೆ ಸಾಕು, ತಗ್ಗು ಪ್ರದೇಶಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ, ರಸ್ತೆ ಮೇಲೆನೆ ನೀರ್ ಹರಿಯುತ್ತೆ, ಒಳ್ಳೆ ನದಿಯ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿಯಾದಂತ ಸಿಚುವೇಶನ್ ರಾಜೀವ್ ಗಾಂಧಿ ಸಿಗ್ನಲ್ ಮುಕ್ತ ಅಷ್ಟಪಥ ಕಾರಿಡಾರ್ ಏನಿದೆ ಇಲ್ಲೂ ಕೂಡ ಆಗ್ತಾ ಇದೆ. ಮತ್ತು ಇಲ್ಲಿಯ ಕಳಪೆ ಕಾಮಗಾರಿಯನ್ನ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಂಡರ್ ಪಾಸ್ ಆಗಿರೋದ್ರಿಂದ ಮೇಲ್ಭಾಗದಿಂದ ಬರುವಂತ ಮಳೆ ನೀರೆಲ್ಲದೂ ಕೂಡ ಇಲ್ಲಿಗೆ ಬರುತ್ತೆ. ನೀರು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆದ್ರೆ ಕಸದ ತ್ಯಾಜ್ಯ ಎಲ್ಲ ಕೂಡ ಇದೇ ರೀತಿಯಾಗಿ ಮೇಲ್ಭಾಗ ಎಲ್ಲದೂ ಕೂಡ ಮುಚ್ಕೊಳ್ಳುತ್ತೆ ಮತ್ತು ಒಳಭಾಗದಲ್ಲೂ ಕೂಡ ಬರೀ ಕಸನೇ ತುಂಬಿಕೊಂಡಿರೋದು. ಸೊ ಈ ರೀತಿಯಾಗಿ ಮಳೆ ನೀರು ಹರಿದು ಹೋಗೋದೇ ಇಲ್ಲ, ಆ ರೀತಿಯಾದ ಸಿಚುವೇಶನ್ ಇರೋದು. ಇನ್ನು ಇಲ್ಲೇ ಮುಂಭಾಗದಲ್ಲಿ ಇದು 1 ವರ್ಷನೂ ಕೂಡ ಆಗಿಲ್ಲ ಇನಾಗ್ರೇಷನ್ ಆಗಿ, ನೋಡ್ತಾ ಹೋದ್ರೆ ಇದರ ಕಂಬಿಗಳೇನಿದಾವೆ ಕಿತ್ತು ಬಂದಿದಾವೆ. ಎಸ್ಪೆಷಲಿ 2 ವೀಲರ್ಸ್ ಅಂತೂ ಆ ಮಿಡ್ಲಲ್ಲಿ ಏನ್ ನೋಡ್ತಾ ಇದ್ರಿ, ಗ್ಯಾಪ್ ಏನ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಹೋದ್ರೆ 2 ವೀಲರ್ಸ್ ಮುಗ್ಗುರಿಸಿ ಬೀಳುವಂತ ಚಾನ್ಸಸ್ ಇದೆ, ಜೀವನೇ ಹೋಗುತ್ತೆ, ಆ ರೀತಿಯಾದಂತ ಸಿಚುವೇಶನ್ ಇರೋದು. ಇದೇ ರೀತಿಯಾಗಿ ಇನ್ನೂ ಕೆಲವು ಕಡೆ ಕೂಡ ಇದೇ ರೀತಿ ಕಿತ್ತು ಬರ್ತಾ ಇದೆ. ಈಗ್ಲೇನೆ ಬಿಬಿಎಂಪಿ ಎಚ್ಚೆತ್ಕೊಂಡು ಈ ಕಾಮಗಾರಿಯನ್ನ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಸಾಕಷ್ಟು ಅನಾಹುತ ಆಗುತ್ತೆ. ಇನ್ನು ಮುಂಭಾಗದಲ್ಲಿರುವಂತ ಅಂಡರ್ ಪಾಸ್ ಅಲ್ಲಿ ಮೋರಿ ನೀರೆಲ್ಲ ಕೂಡ, ತಡೆಗೋಡೆ ಇದ್ರೂ ಕೂಡ ಮೋರಿ ನೀರೆಲ್ಲ ಕೂಡ ರಸ್ತೆ ಮೇಲೇನೆ ಹರಿದು ಹೋಗ್ತಾ ಇದೆ. ಇದನ್ನ ಸರಿಪಡಿಸುವಂತ ಕಾರ್ಯವನ್ನ ಮಾಡಬೇಕಾಗಿರೋಂಥ ಇಲಾಖೆ ಏನಿದೆ ಅದು ಜಲಮಂಡಳಿ ಮಾಡ್ತಾ ಇಲ್ಲ. ಬಿಬಿಎಂಪಿ ಮತ್ತು ಜಲಮಂಡಳಿ ಇಬ್ರು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಇಲ್ಲದೆ ಹೋದ್ರೆ ಇಲ್ಲಿ ಇನ್ನಷ್ಟು ಜೀವಗಳು ಹೋಗೋದಂತೂ ಗ್ಯಾರಂಟಿ. ಸಾಧ್ಯ ಆದಷ್ಟು ಬೇಗ ಈ ಕಾಮಗಾರಿಯ ಕಾರ್ಯ ಏನಿದೆ, ತಮ್ಮ ಕೆಲಸ ಏನಿದೆ ಅದನ್ನ ಮಾಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾನಪಸನ್ನ ಶ್ರೀನಿವಾಸನ ಜೊತೆ ಶರಣು ಹಂಪಿ, ನ್ಯೂಸ್ 18.